ಹಬ್ಬದ ದಿನವೂ ಎದ್ದೇಳೋದು ಲೇಟು ಅಂತ ನಮ್ಮಮ್ಮ ಬೈತಾ ಇತ್ತು. ನಮ್ಮಮ್ಮ ಬೈಯೋದಕ್ಕೆ ನನಗೆ ಇಷ್ಟನೇ ಆಗೋಯಿತು. ಎದ್ದು ಬಂದು ಆಚೆ ನೋಡೋಷ್ಟರಲ್ಲಿ ನಮ್ಮಮ್ಮ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದರು. ಹೇ ಕರ್ನಾಟಕ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗಿ. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಯುಗಾದಿ ಹಬ್ಬ ಆಗಿದೆ. ನಿನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಾನು ಫ್ರೆಶ್ ಅಪ್ ಆಗಿ ನಮ್ಮಮ್ಮಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಒಬ್ಬಟ್ಟಿಗೆ ಕಾಳಾಡ್ಸ್ಕೊತಾ ಇದ್ದೆ. ನಮ್ಮ ಕಡೆ ಎಲ್ಲ ಕಲ್ಲಲ್ಲೇ ರುಬ್ತೀವಿ, ಮಿಕ್ಸಿಲಿ ರುಬ್ಬಕ್ಕೆ ಹೋಗೋಲ್ಲ. ನಮ್ಮ ಕಡೆ ಒಬ್ಬಟ್ಟನ್ನ ಹೇಗೆ ಮಾಡ್ತೀವಿ ಅಂತಂದರೆ, ಕಡಲೆಬೇಳೆನ ಬೇಯಿಸ್ಕೊತೀವಿ. ಅದನ್ನ ಬೇಯಿಸ್ಕೊಂಡು ಕಾಯಿ ಬೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊತೀವಿ. ಸೊ ಹಂಗೆ ರುಬ್ತಾ ಒಬ್ಬಟ್ಟಿಗೆ ಹಾಲು ಕೂಡ ಕಾಯಿಸ್ಕೊಂಡೆ. ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ತಿರೋದ್ರಿಂದ ಒಬ್ಬಟ್ಟು ನಾನೇ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ. ನಾನು ಒಬ್ಬಟ್ಟು ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮಪ್ಪ ಪೂಜೆನೇ ಮಾಡಿ ಮುಗಿಸ್ಬಿಟ್ಟಿತ್ತು. ಹಾಗೆ ಅಪರೂಪಕ್ಕೆ ನನ್ನ ತಮ್ಮ ಬೇರೆ ಪೂಜೆ ಮಾಡ್ತಿದ್ದೆ. ಸೊ ನಮ್ಮ ಕಡೆ ಎಲ್ಲ ಹಬ್ಬಕ್ಕೆ ಎಡೆ ಹಾಕ್ತೀವಿ. ಸೊ ಇದೇ ಥರ ಎಡೆ ಹಾಕೋದು. ಎಡೆ ಎಲ್ಲ ಹಾಕಿ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೇವು ಬೆಲ್ಲ ತಿನ್ನೋ ತನಕ ಏನೂ ತಿನ್ನೋಂಗಿಲ್ಲ ಅಂತ ನಮ್ಮಮ್ಮ ಏನೂ ಕೊಟ್ಟಿರಲಿಲ್ಲ. ಸೊ ಬೇವು ಬೆಲ್ಲ ತಿಂದು ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಿ ಮಲಗಿದ್ದು ನಾನು ಟಂಪೆ ಸೌಂಡ್ ಚೇರ್ ಬಂದು ನೋಡಿದ್ವಿ. ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಇದೊಂದು ನಾರ್ ಅಂತ ಮಾಡ್ತಾರೆ. ಹಸುಗಳಿಗೆಲ್ಲ ಪೂಜೆ ಮಾಡಿ ನೇಗಿಲೆಲ್ಲ ಹಾಕ್ತಾರೆ. ಯಾಕಪ್ಪ ಇದನ್ನ ಮಾಡ್ತಾರೆ ಅಂದರೆ, ಇನ್ನೇನು ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗಲಿ, ಬೇಗ ಮಳೆ ಎಲ್ಲ ಚೆನ್ನಾಗಿ ಉಳುಮೆ ಎಲ್ಲ ಸ್ಟಾರ್ಟಾಗಿ ವ್ಯವಸಾಯ ಎಲ್ಲ ಮಾಡೋಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಾರೆ. ಸೊ ನೋಡಿದ್ರಲ್ಲ ಗಾಯ್ಸ್, ನಮ್ಮ ಕಡೆ ಎಲ್ಲ ಯುಗಾದಿನ ಹೀಗೆ ಸೆಲೆಬ್ರೇಟ್ ಮಾಡೋದು. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡಿ. ಇದನ್ನೆಲ್ಲ ನೋಡ್ತಾ ಮುಗಿಸೋಷ್ಟು ಸಂಜೆ ಆಯಿತು. ನಾನು ವಾಪಸ್ ಮನೆ ಕಡೆ ಹೊರಟೆ. ಮನೆ ಕಡೆ ಬಂದು ನೋಡೋಷ್ಟರಲ್ಲಿ ನನ್ನ ಫ್ರೆಂಡ್ಸು ಚೌಕಾಬಾರ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾನು ಜಾಯ್ನ್ ಆಗೋಣ, ತುಂಬ ದಿನ ಆಯಿತು ಆಡಿ ಅಂತ ಹೋಗಿ ಜಾಯ್ನ್ ಆದೆ. ಚಿಕ್ಕದ್ರಲ್ಲಿ ಇದನ್ನೆಲ್ಲ ತುಂಬ ಆಡ್ತಿದ್ವಿ, ಬಟ್ ಇವಾಗ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಕಡಿಮೆ ಮೀನ್ಸ್ ಆಡೋದೇ ಇಲ್ಲ. ಸೊ ಇವತ್ತು ಆಡಬೇಕನ್ನಿಸ್ತು, ಸುಮ್ಮನೆ ಹಂಗೆ ಆಡ್ತಿದ್ವಿ. ಚೆನ್ನಾಯಿತು. ನಾನೇ ಗೆಲ್ಲೋದಂತ ಅಂದ್ಕೊಂಡಿದ್ದೆ. ಇವಾಗೆಲ್ಲ ಫೋನಲ್ಲಿ ಲೂಡೋ ಅಂದ್ಕೊಂಡು ಆಡ್ತಾರೆ, ಬಟ್ ಅದಷ್ಟು ಮಜಾ ಕೊಡೋಲ್ಲ. ಇದನ್ನ ಆಡಿ ತುಂಬ ಮಜಾ ಕೊಡುತ್ತೆ. ನಾನೇ ಗೆದ್ದಿದ್ದು ಕೊನೆಗೂ. ಆಟ ಎಲ್ಲ ಆಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದೆ. ಮನೇಲಿ ಖುಷಿಯಿಂದ ನಾನಂತೂ ಫ್ಯಾಮಿಲಿ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ನೀವೆಲ್ಲ ಹೇಗೆ ಮಾಡಿದ್ರಿ ಗೈಸ್? ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಲವ್ ಯು.